ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ರಾಜ್ಯದಲ್ಲಿ ನಡೀತಾ ಇರುವ ಆರ್ಎಸ್ಎಸ್ ಬ್ಯಾನ್ ಜಟಾಪಟಿ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಏಕತಾ ದಿವಸ ಕಾರ್ಯಕ್ರಮದ ವೇದಿಕೆಯಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಪರೋಕ್ಷವಾಗಿ ಚಾಂಗ್ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಆರ್ಎಸ್ಎಸ್ ಅಂಕುಶವನ್ನ ಪ್ರಸ್ತಾಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಏಕತಾ ದಿವಸ್ ವೇದಿಕೆಯಿಂದಲೇ ಮೋದಿ ಚಾಂಗ್ ನೀಡಿದ್ದಾರೆ. ಜೆಪಿ ಲೋಹಿಯಾ ಹೆಸರನ್ನ ಹೇಳಿ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಅಂಬೇಡ್ಕರ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಜಯಪ್ರಕಾಶ್ ನಾರಾಯಣ್, ಲೋಹಿಯಾ ಅವರಿಗೆ ಅಪಮಾನ ಮಾಡೋ ಪ್ರಯತ್ನವನ್ನ ಕರ್ನಾಟಕದ ಕಾಂಗ್ರೆಸ್ ಪಾಳೆಯ ಮಾಡ್ತಾ ಇದೆ ಅಂತ ಹೇಳಿ ಏಕತಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ವಾಗ್ದಾಳಿ ಮಾಡಿದ್ದಾರೆ. ಕರ್ಪೂರಿ ಠಾಕೂರ್ಗೂ ಕೂಡ ಕಾಂಗ್ರೆಸ್ನಿಂದ ಅವಮಾನವಾಗಿದೆ, ನಾವು ಭಾರತ ರತ್ನ ನೀಡಿ ಗೌರವಿಸಿದ್ದೇವೆ ಅಂತ ಹೇಳಿ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಏಕತಾ ದಿವಸ್ ವೇದಿಕೆಯಿಂದಲೇ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಸರ್ಕಾರದ ಆರ್ಎಸ್ಎಸ್ ಅಂಕುಶ ಪ್ರಯತ್ನವನ್ನ ಪ್ರಸ್ತಾಪಿಸಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮೋದಿ ಪರೋಕ್ಷ ಕಿಡಿಕಾರಿದ್ದಾರೆ. ಕೇವಲ ರಾಜ್ಯ ಕಾಂಗ್ರೆಸ್ ಪಾಳೆಯವಲ್ಲ, ದೇಶದಲ್ಲಿರುವ ಕಾಂಗ್ರೆಸ್ ಪಾಳೆಯ ಹಿರಿಯ ನಾಯಕರು, ಧೀಮಂತ ವ್ಯಕ್ತಿಗಳಿಗೆ ಅಪಮಾನ ಮಾಡ್ಕೊಂಡು ಬಂದಿದೆ. ಅಂಬೇಡ್ಕರ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಜಯಪ್ರಕಾಶ್ ನಾರಾಯಣ್, ಲೋಹಿಯಾಗೆ ಕಾಂಗ್ರೆಸ್ನವರಿಂದ ಅಪಮಾನ ಆಗಿದೆ. ಕರ್ಪೂರಿ ಠಾಕೂರ್ ಅವರಿಗೂ ಕೂಡ ಕಾಂಗ್ರೆಸ್ನಿಂದ ಅಪಮಾನವಾಗಿದೆ ಅಂತ ಹೇಳಿ ಪ್ರಧಾನಿ ಮೋದಿ ಕಿಡಿಕಾರಿದ್ದಾರೆ. ಒಂದ್ ಕಡೆ ಆರ್ಎಸ್ಎಸ್ ನ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು, ನಿರ್ಬಂಧ ಹೇರಬೇಕು ಅನ್ನೋ ಶತಪ್ರಯತ್ನ ರಾಜ್ಯ ಕಾಂಗ್ರೆಸ್ ಪಾಳೆಯದಿಂದ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಏಕತಾ ದಿವಸ್ ಕಾರ್ಯಕ್ರಮದಲ್ಲಿ ಇಡೀ ಕಾಂಗ್ರೆಸ್ ಪಾಳೆಯಕ್ಕೇನೆ ಟಾಂಗ್ ನೀಡಿದ್ದಾರೆ. ದೇಶ ಕಂಡ ಧೀಮಂತ ವ್ಯಕ್ತಿಗಳಿಗೆ ಅಪಮಾನ ಆಗೋ ರೀತಿಯಲ್ಲಿ ವರ್ತಿಸ್ತಾ ಇದೆ ಕಾಂಗ್ರೆಸ್. ಈ ಹಿಂದೆ ಕೂಡ ಅದೇ ರೀತಿಯ ಚಾಳಿ ಕಾಂಗ್ರೆಸ್ನದ್ದಾಗಿತ್ತು. ಆರ್ಎಸ್ಎಸ್ ವಿಚಾರದಲ್ಲೂ ಕೂಡ ಅಂಥದ್ದೇ ನಡೆಯನ್ನ ಅನುಸರಿಸಲಿಕ್ಕೆ ಕಾಂಗ್ರೆಸ್ ಪಾಳೆಯ ಮುಂದಾಗ್ತಿದೆ ಅಂತ ಹೇಳಿ ಏಕತಾ ದಿವಸ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕುಟುಕಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಗ್ಯಾಂಗ್, ಬುರ್ಡೆ ಗ್ಯಾಂಗ್ ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಹೈಕೋರ್ಟ್ನಲ್ಲಿ 12ನೇ ತಾರೀಕಿನವರೆಗೂ ಕೂಡ ಸ್ಟೇ ಅನ್ನ ತರಲಾಗಿದೆ. ಅಂದ್ರೆ ಸ್ಟೇ ಇದು ತಾತ್ಕಾಲಿಕವಾದಂತ ರಿಲೀಫ್ ಸಿಕ್ಕಿದೆ. ಈಗ ಈ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಆಗಬೇಕು ಅಂತ ಹೇಳಿ ಧರ್ಮಸ್ಥಳ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ತಂಡದವರಿಗೆ ಬುರ್ಡೆ ಗ್ಯಾಂಗ್ಗೆ ಬಂಧನದ ಭೀತಿ ಇದೆ, ಅದರಿಂದ ತಪ್ಪಿಸಿಕೊಳ್ಬೇಕು ಅಂತೇಳಿ ಹೈಕೋರ್ಟ್ ಮೊರೆ ಹೋಗಿತ್ತು. ಎಸ್ಐಟಿ ತನಿಖೆ ಮೇಲೆ ನಂಬಿಕೆ ವಿಚಾರವಾಗಿ ಮಾತಾಡಿದ್ದಾರೆ. ಆದ್ರೆ ಸಿಬಿಐ ಕೂಡ ಬೇಕು ಅಂತ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಗ್ರಾಮಸ್ಥರು. ಸಿಬಿಐ ಬರಬೇಕು, ಸಿಬಿಐ ಇಂದ ತನಿಖೆ ಆಗಬೇಕು ಅಂತೇಳಿ ಧರ್ಮಸ್ಥಳ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ರಿಪಬ್ಲಿಕ್ ಕನ್ನಡದ ಮೂಲಕ. ಅವರು ಅವರ ತಂಡ ಏನಿದೆ ಅದು ಹೈಕೋರ್ಟ್ ಮೆಟ್ಟಿಲೇರಿ ಈ ಒಂದು ಕೇಸ್ಗೂ ಅಂದರೆ ಈ ಒಂದು ಪ್ರಕರಣವನ್ನೇ ರದ್ದುಗೊಳಿಸಬೇಕಂತ ಹೈಕೋರ್ಟ್ ಮೆಟ್ಟಿಲೇರಿ ಇರುವಂಥದ್ದು. ನವೆಂಬರ್ 12ರವರೆಗೆ ತನಿಖೆಗೂ ಕೂಡ ತಡೆ ಸಿಕ್ಕಿರುವಂಥದ್ದು. ಈ ನಡುವೆ ಧರ್ಮಸ್ಥಳದ ಊರವರು ಮತ್ತು ಭಕ್ತರು ಒಂದಷ್ಟು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಆಗ್ರಹ ಏನು ಅನ್ನೋದನ್ನು ಅವರನ್ನ ಕೇಳ್ಕೊಂಡು ಬರೋಣ. ಸರಿ, ಈಗ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿ ಅದನ್ನು ರದ್ದು ಮಾಡಬೇಕಂತ ಕೋರಿದ್ರು. ನವೆಂಬರ್ 12ರವರೆಗೆ ಅದಕ್ಕೆ ತಡೆ ಸಿಕ್ಕಿದೆ. ಈ ನಡುವೆ ನಿಮ್ಮ ಒಂದು ಆಗ್ರಹ ಕೂಡ ಬಹಳಷ್ಟು ಕೇಳಿ ಬರ್ತಿದೆ. ಏನು ಆಗ್ರಹ ಅಂತ ನೋಡಿ, ಏನು ಇಲ್ಲಿ ಬಹಳಷ್ಟು ಪ್ರಕರಣಗಳು ನಡೆದಿವೆ, ಅದರ ಬಗ್ಗೆ ತನಿಖೆ ಆಗಬೇಕು, ನಾವು ಇದಕ್ಕೆ ಸಾಕ್ಷಿ ಕೊಡ್ತೇವೆ, ಜೀವಂತ ಸಾಕ್ಷಿ ಇದೆ, ಮೊಬೈಲ್ನಲ್ಲಿದೆ, ಹೆಣಗಳಿದ್ದು ಮಾತ್ರ ಇತ್ಯಾದಿಗಳನ್ನು ಹೇಳ್ಕೊಂಡು ಬಂದು ಬಹಳಷ್ಟು ಸರ್ಕಾರಕ್ಕೆ ಒತ್ತಡ ತಂದು SITಯನ್ನು ನೇಮಕ ಮಾಡಿದರು.
SIT ಅಲ್ಲಿ ಯಾರು ಅಧಿಕಾರಿ ಇರಬೇಕು ಅವರನ್ನೇ ನೇಮಕ ಮಾಡಿದ್ರು. ಅವ್ರು ಹೇಳಿದವರು ನೇಮಕ ಮಾಡಿಕೊಂಡು ಇವತ್ತು SIT ಸರ್ಕಾರ ನೇಮಕ ಮಾಡಿತು. ಆದರೆ ಎಲ್ಲ ತನಿಖೆಗಳು ಬರುವಾಗ ಏನಾಯಿತು ಅಂತ ಹೇಳಿದರೆ ಇದು ಷಡ್ಯಂತ್ರ ಅಂತ ಹೇಳುವಂಥದ್ದು SIT ತಂಡಕ್ಕೆ ಗೊತ್ತಾಯಿತು. ಆಗ ಏನು ಮಾಡಿದ್ರು ಅವರು, SIT ಅವರು ಆ ದೂರುದಾರರನ್ನೇ ಆರೋಪಿಯನ್ನಾಗಿ ಮಾಡಿ ಆನಂತರ ಅದರಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹುಡುಕ್ತವ್ರಿಗೂ ಕೆಲವು ಅದಕ್ಕೆ ಸಾಥ್ ಕೊಟ್ಟವರು ಯಾರಿದ್ದಾರೆ ಅಂತೇಳಿ ಎಲ್ಲರೂ ಸಿಕ್ಕಿದಾಗ ಅವರು ಖಾಲಿ ನೋಟಿಸ್ ಮಾಡಿರುವಂಥದ್ದು. ಈಗ SIT ಅವರು ಬನ್ನಿ ನಿಮ್ಮ ಬಗ್ಗೆ ಈ ತನಿಖೆ ಬಗ್ಗೆ ನಮಗೆ ಎನ್ಕ್ವೈರಿ ಮಾಡಲಿಕ್ಕಿದೆ ಅಂತೇಳಿ. ಬಹುಶಃ ಇದನ್ನೇ ಅವರು ಹೋಗಿ ರಿಟ್ ಹಾಕಿ ಅದನ್ನು ತಡೆ ಹಿಡಿತಾರೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ? CBI ತನಿಖೆ ಅಗತ್ಯ ಯಾಕಿದೆ ಅಂತ ಈಗ ಇದೊಂದು ನಾಟಕ ಕಂಪನಿಯ ನಾಟಕಗಳು ಅಂತ ಕಾಣ್ತಾ ಇದೆ. ಬಹಳ ಶೇಮ್ ಯಾಕಂದೇಳಿದರೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಬಹಳ ಗೌರವವನ್ನು ಇಟ್ಟುಕೊಂಡಂಥವ ಜನಸಾಮಾನ್ಯರು 130 ಕೋಟಿ ಜನವನ್ನು ಇವತ್ತು ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. SIT ತನಿಖೆ ಆಗಬೇಕು ಅಂತ ಹೇಳುವಂಥ ಎಲ್ಲ ಆಶಯವನ್ನು ವ್ಯಕ್ತಪಡಿಸಿದಾಗ ಸರ್ಕಾರ ಅದಕ್ಕೆ ಪೂರಕವಾಗಿ SIT ತನಿಖೆ ಅವರು ಹೇಳಿದ ಅಧಿಕಾರಿ ಎಲ್ಲವನ್ನೂ ಕೊಟ್ಟಾಗ ಈಗ ಆಗುವುದಿಲ್ಲ ಅಂತ ಹೇಳಿದರೆ ಆಗದಿದ್ದ ಗಂಡ ಮೊಸರಿನಲ್ಲಿ ಕಲ್ಲು ಹುಡುಕಿದ ಅಂತ ಹೇಳುವಂಥ ಗಾದೆಗೆ ಸೂಕ್ತವಾದಂಥ ಪ್ರಕರಣಗಳಾಗ್ತಾ ಇದೆ. ನಾವು ಅಗ್ನಿ ಪರೀಕ್ಷೆಗೆ ಒಡ್ಡಿ ಆಗಿದೆ, ನಾವು ಯಾವುದಕ್ಕೂ ಸಿದ್ಧ ಅಂತ ಹೇಳುವಂಥ ನಿಟ್ಟಿನಲ್ಲಿ CBI ತನಿಖೆ ಆಗಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ನೀವು ವಕೀಲರಾಗಿರೋದು ಈ ಪ್ರಶ್ನೆ ಅಂದರೆ ಈ ಹಿಂದೆ ಈ ಒಂದು ಭಾಗದೊಂದು ಪ್ರಕರಣ CBIಗೆ ಹೋಗಿತ್ತು, ಅದೊಂದು ರೀತಿಯಲ್ಲಿ ತಾರ್ಕಿಕವಾದಂಥ ಅಂತ್ಯ ಸಿಗಲಿಲ್ಲ. ಹಾಗಾಗಿ ಈ ಪ್ರಕರಣ CBIಗೆ ಹೋದರೆ ಅಂತ್ಯ ಸಿಗ್ಬೋದು ಒಂದು ಅಂತ ನೋಡಿ. ತಾರ್ಕಿಕವಾಗಿ ಅಂತ್ಯ ಸಿಗಲಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ತಾರ್ಕಿಕವಾಗಿ ಯಾಕೆ ಅಂತ್ಯ ಸಿಗಲಿಲ್ಲ ಅಂತ ಹೇಳಿದರೆ, ಏನು ಆರೋಪಿ ಅಂತೇಳಿ ಯಾರನ್ನು ಮಾಡಿದ್ರು ಅವರು ಏನೋ ಒಂದು ಬೆನಿಫಿಟ್ ಆಫ್ ಡೌಟಲ್ಲಿ ಹೊರಗಡೆ ಬಂದರು, ಅದು ನ್ಯಾಯಾಲಯದ ವ್ಯವಸ್ಥೆ, ಅದನ್ನು ನಾವು ಪ್ರಶ್ನೆ ಮಾಡೋದಿಲ್ಲ, ಅದನ್ನು ನಾವು ಅನುಮಾನವೂ ಮಾಡೋದಿಲ್ಲ. ನ್ಯಾಯಾಲಯದ ಅದರದ್ದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ ಹೋಗಿದೆ. ಈಗ ನಿನ್ನೆ ಕೂಡ ಒಂದು ಸ್ಟೇ ಕೊಟ್ಟಿದೆ ಅಂತ ಹೇಳಿದ್ರು, ಇದು ಸಂಪೂರ್ಣ ಅಲ್ಲಿಗೆ ಮುಗೀತು ಅಂತೇಳಿ ನಾವು ನಿರಾಶರಾಗಬೇಕು ಅಂತ ಇಲ್ಲ. ಖಂಡಿತವಾಗಿಯೂ ಅಲ್ಲಿ ಅದಕ್ಕೆ ವ್ಯವಸ್ಥೆಗಳಿದ್ದಾವೆ. ಮುಂದಕ್ಕೆ ಏನಾಗ್ತದೆ ನೋಡು, ಸ್ವಲ್ಪ ಸಮಯ ನೀವು ಇರಿ ನೋಡು, ಅದನ್ನೆಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿ. CBIಯಲ್ಲಿ ಕೂಡ ಹಾಗೆ, ಅದು ಹಳ್ಳ ಹಿಡಿದಿದೋ ಅಥವಾ ಇಲ್ಲ ಬೇರೆ, ಅಂದರೆ ಇದು ಕಳಂಕ ತರಬೇಕು ಅಂತ ಹೇಳೋ ಒಂದೇ ಉದ್ದೇಶ ಅಲ್ವಾ. ಸಾರ್ವಜನಿಕರು ಈಗಾಗಲೇ ಗೊತ್ತಾಗಿದೆ, ಕ್ಷೇತ್ರದ ಭಕ್ತರಿಗೆ ಇದೆಲ್ಲ ಗೊತ್ತಾಗಿದೆ. ಆದರೆ ನೋಡಿ ಇದರ ಪರಿಣಾಮ ಯಾರು, ಇದಕ್ಕೆ ನಾಳೆ ಡ್ಯಾಮೇಜ್ಗೆ ಯಾರು ಇದಕ್ಕೆ ಹೊಣೆ? ನಮ್ಮ ಧರ್ಮಾಧಿಕಾರಿಗಳ ಬಗ್ಗೆ ಬೇಡವಾದ ಮಾತುಗಳನ್ನು ಹೇಳಿದ್ರಲ್ಲ, ಇದನ್ನು ಹಿಂದೆ ತಗೊಳ್ಳಿಕ್ಕೆ ಬರ್ತದವರು? ಕ್ಷೇತ್ರದ ಬಗ್ಗೆ ಬೇಡವಾದ ಮಾತುಗಳನ್ನು ಹೇಳಿದ್ರಲ್ಲ, ಹಿಂದೆ ತಗೊಳ್ಳಿಕ್ಕೆ ಬರ್ತದ? ಇದು ಧರ್ಮಸ್ಥಳ ಭಕ್ತರ ಮಾತು. ಅಂದರೆ SIT ತನಿಖೆಯಲ್ಲಿ ನಂಬಿಕೆ ಇದೆ, ಆದರೆ CBI ತನಿಖೆ ಮಾಡಿದರೆ ಅದು ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಅವರದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಧರ್ಮಸ್ಥಳ ಗ್ರಾಮಸ್ಥರು ಕೂಡ ಈಗ CBI ಎಂಟ್ರಿ ಆಗಬೇಕು, ತನಿಖೆಯನ್ನ ಮಾಡಬೇಕು ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. SIT ತನಿಖೆ ಬಗ್ಗೆ ಕೂಡ ಮಾತಾಡಿದನ್ನ ನಾವು ಕೇಳಿಸ್ಕೊಟ್ವಿ. ಈಗ ಈ ಬುರುಡೆ ಗ್ಯಾಂಗ್ ಹೈಕೋರ್ಟ್ ಮೆಟ್ಟಿಲನ್ನು ಹತ್ತಿದೆ. ಓವರ್ ಆಲ್ ಆಗಿ ಈಗ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಈ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ? ಹೌದು ನಾಗೇಂದ್ರ ಬಾಬು, ಅಂದರೆ ಈ ಬುರುಡೆ ಗ್ಯಾಂಗ್ ಏನಿದೆಯಲ್ಲ ಇದು ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು, 12ರವರೆಗೂ ಕೂಡ ತಡೆ ಸಿಕ್ಕಿರುವಂಥದ್ದು. ಈ ನಡುವೆ ಧರ್ಮಸ್ಥಳ ಗ್ರಾಮಸ್ಥರೇನಿದ್ದಾರೆ ಅವರು ಬಹಳಷ್ಟು ಒತ್ತಾಯ ಮಾಡ್ತಿರುವಂಥದ್ದು. ನಿನ್ನೆಯೂ ಕೂಡ ಈ ಒಂದು ಪ್ರಕರಣ ಏನಿದೆ ಇದು ರದ್ದು ಆಗಬಾರ್ದು, ಇದರ ಕೂಲಂಕುಷವಾದ ತನಿಖೆ ನಡಿಬೇಕು ಅನ್ನುವಂಥದ್ದು ಅವರ ಒತ್ತಾಯ ಆಗಿತ್ತು. ಇವತ್ತು ಮತ್ತೆ ಗ್ರಾಮಸ್ಥರು ಬೇರೆ ರೀತಿಯಾದಂಥ ಒತ್ತಾಯ ಮಾಡ್ತಾ ಇರುವಂಥದ್ದು. ಅಂದರೆ CBIಗೆ ಈ ಒಂದು ತನಿಖೆಯನ್ನು ನೀಡಬೇಕು ಅನ್ನುವಂಥ ಆಗ್ರಹ ಈ ಒಂದು ಗ್ರಾಮಸ್ಥರದು. ಅಂದರೆ SIT ಮೇಲೆ ನಂಬಿಕೆ ಇದೆ, SIT ಉತ್ತಮವಾದಂತಹ ತನಿಖೆ ಮಾಡ್ತಾ ಇದೆ, ಆದರೆ ಇವರು ಅದಕ್ಕೆ ಬೇಕಾದಂತಹ ಸಹಕಾರ ನೀಡ್ತಾ ಇಲ್ಲ. ಆರಂಭದಲ್ಲಿ ಒಂದಷ್ಟು ದಿನ ತನಿಖೆಗೆ ಬಂದ್ರು, ಆದರೆ ಈಗ ನೋಟಿಸು ನೀಡಿದ್ರು ಕೂಡ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಈ ಒಂದು ಪ್ರಕರಣವನ್ನ ರದ್ದುಗೊಳಿಸಬೇಕು ಅಂತ. ಅಂದ್ರೆ ಅವರಿಗೆ ಈ ಒಂದು ತನಿಖೆಯಲ್ಲಿ ನಂಬಿಕೆ ಇದ್ರೆ ತನಿಖೆಗೆ ಹಾಜರಾಗಿ ವಿಚಾರಣೆಗೆ ಪಾಲ್ಗೊಳ್ತಾ ಇದ್ರು, ಆದ್ರೆ ಅವರಿಗೆ ಈಗ ನಂಬಿಕೆ ಇಲ್ಲ. ಹೀಗಾಗಿ ಹೆದರಿಕೆಯಿಂದ ಈಗ ಹೈಕೋರ್ಟ್ಗೆ ಹೋಗಿದ್ದಾರೆ, ಬಂಧನ ಭೀತಿಯಿಂದ ಹೈಕೋರ್ಟ್ಗೆ ಹೋಗಿದ್ದಾರೆ ಅನ್ನುವಂಥ ಆಕ್ರೋಶ ಅವರದ್ದು. ಅದರ ಜೊತೆಗೆ ಏನು CBI ತನಿಖೆ ಮಾಡಿದ್ರೆ ಇದಕ್ಕೆ ಒಂದು ನ್ಯಾಯ ಸಿಗುತ್ತೆ. ಅಂದ್ರೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಇದರ ಹಿಂದೆ ಯಾರೆಲ್ಲ ಷಡ್ಯಂತ್ರ ರೂಪಿಸ್ತಾರೆ ಎಲ್ಲವೂ ಕೂಡ ಬಯಲಾಗುತ್ತೆ. SIT ಕೂಡ ಉತ್ತಮ ತನಿಖೆಯನ್ನ ಮಾಡ್ತಾ ಇದೆ, ಆದ್ರೆ CBI ತನಿಖೆ ಮಾಡಿದ್ರೆ ಮತ್ತಷ್ಟು ಸತ್ಯಾಸತ್ಯತೆಗಳು ಹೊರಬೀಳುತ್ತೆ ಮತ್ತು ಇದಕ್ಕೆ ಒಂದು ತಾರ್ಕಿಕವಾದಂತಹ ಅಂತ್ಯ ಸಿಗುತ್ತೆ ಮತ್ತು ಸ್ಪಷ್ಟವಾದಂತಹ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.